ಆ ಭಗವಂತನೇ ಕಾಪಾಡಬೇಕು. ಇವತ್ತು ನಮ್ಮ ರಾಜ್ಯದ ಪರಿಸ್ಥಿತಿಯನ್ನು ಇವತ್ತು ಅಭಿವೃದ್ಧಿ ಇಲ್ಲ, ಮತ್ತೊಂದು ಕಡೆ ಭ್ರಷ್ಟಾಚಾರ. ರಾಜ್ಯದಲ್ಲಿ 500 ಜನಕ್ಕೊಂದು ವೈನ್ ಶಾಪು, ಬಾರ್ ಲೈಸೆನ್ಸ್ ಇವತ್ತು ಮುಖ್ಯಮಂತ್ರಿಗಳು ಕೊಡ್ತಾ ಇದ್ದಾರೆ. ಕಾರಣ ಗ್ಯಾರಂಟಿಗಳಿಗೆ ಹಣವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಅತಿ ಹೆಚ್ಚು ಬಜೆಟನ್ನು ಮಂಡನೆ ಮಾಡಿರುವಂತಹ ಖ್ಯಾತಿ ಹೊಂದಿರತಕ್ಕಂಥ ಸಿದ್ದರಾಮಯ್ಯನವರು 1,15,000 ತೆರಿಗೆ ಒಂದು ಟಾರ್ಗೆಟ್ ಅನ್ನು ಇವತ್ತು ಅಧಿಕಾರಿಗಳಿಗೆ ನೀಡಿದ್ದಾರೆ. ಇಲ್ಲಿವರೆಗೂ ಕೇವಲ 82,000 ಕೋಟಿ ರೂಪಾಯಿ ಅಷ್ಟೇ ಇವತ್ತು ತೆರಿಗೆ ಕಲೆಕ್ಷನ್ ಇವತ್ತು ಆಗಿರುವಂಥದ್ದು. ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ಅಧಿಕಾರಿಗಳು ಇವತ್ತು ವ್ಯಾಪಾರಸ್ಥರಿಗೆ ತೊಂದರೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅಬಕಾರಿ ಇಲಾಖೆಗೆ 40,000 ಕೋಟಿ ಟಾರ್ಗೆಟ್ ಅನ್ನು ನೀಡಿದ್ದಾರೆ ತೆರಿಗೆ ಬರಬೇಕು ಅಂತೇಳಿ. ಹಾಗಾಗಿ ಕರ್ನಾಟಕ ರಾಜ್ಯವನ್ನು ಕುಡುಕರ ರಾಜ್ಯವನ್ನಾಗಿ ಇವತ್ತು ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾಡಿದ್ದಾರೆ. ಒಂದು ಕಡೆ ಗೃಹಲಕ್ಷ್ಮಿ ಕೊಡ್ತಾ ಇದ್ದೇವೆ ಅಂಥೇಳಿ ತಮ್ಮ ಬೆನ್ನನ್ನು ತಾವು ತಡ್ಕೊಳ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು, ಮತ್ತೊಂದು ಕಡೆ ಅಬಕಾರಿಗೆ ಇವತ್ತು 40,000 ಕೋಟಿ ಟಾರ್ಗೆಟನ್ನು ಕೊಟ್ಟು ರೆವಿನ್ಯೂಗೆ ಇವತ್ತು ರಾಜ್ಯದ ಮೂಲೆ ಮೂಲೆಗಳಲ್ಲಿ ಇವತ್ತು ದಿನಸಿ ಅಂಗಡಿಯಲ್ಲೂ ಕೂಡ ಇವತ್ತು ಶರಾಬನ್ನು ಮಾರ್ತಕ್ಕಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಮಾಡಿದ್ದಾರೆ. ನಾನು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛಪಡ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳೇ, ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿದಿದ್ದೇನೆ ಅಂತೇಳಿ ತಾವೇನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀರಿ, ಇದೇನೋ ತಾವು ಮಾಡ್ತಾ ಇರ್ತಕ್ಕಂಥದ್ದು. ದಿನಸಿ ಅಂಗಡಿಗಳಲ್ಲಿ ಹೆಂಡವನ್ನು ಮಾರಕ್ಕೆ ಅವಕಾಶನ ಕೊಟ್ಟು ಗ್ರಾಮೀಣ ಭಾಗದಲ್ಲಿ ಬಡ ಕುಟುಂಬಗಳ ಪರಿಸ್ಥಿತಿ ಏನಾಗ್ತದೆ ಅಂತೇಳಿ ಆಲೋಚನೆಯೂ ಕೂಡ ಮಾಡದೇ ಇರತಕ್ಕಂಥ ಮುಖ್ಯಮಂತ್ರಿಗಳು ಇವತ್ತು ದೇವರಾಜ ಅರಸು ದಾಖಲೆ ಬಗ್ಗೆ ಮಾತನಾಡ್ತಾರಲ್ಲ, ಇದು ಬಹಳ ನೋವು ತರುವಂಥ ಸಂಗತಿ. ಭ್ರಷ್ಟಾಚಾರ ಮಿತಿಮೀರಿ ಹೋಗಿದೆ. ಭ್ರಷ್ಟಾಚಾರ ಮಿತಿಮೀರಿ ಹೋಗಿದೆ. ಇವತ್ತು ಬೆಂಗಳೂರು ಮಹಾನಗರದಲ್ಲಿ ನೀವು ಬಂದು ಕೇಳಿದ್ದೆ ಆದರೆ ನಮ್ಮ ಶಾಸಕರುಗಳಿಗೆ ಗೊತ್ತಿದೆ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಏನಂತ ಕರೀತಾರೆ ಅಂತ ಹೇಳಿದ್ರೆ, ಪರ್ ಸ್ಕ್ವೇರ್ ಫೀಟ್ ಭ್ರಷ್ಟಾಚಾರದ ಸರ್ಕಾರ. ಪರ್ ಸ್ಕ್ವೇರ್ ಫೀಟ್ ಲಂಚವನ್ನು ಕೇಳಿಕೊಂಡು ಭ್ರಷ್ಟಾಚಾರವನ್ನು ಮಾಡಿಕೊಂಡು ರಾಜ್ಯದಲ್ಲಿ ಯಾವುದೇ ಒಂದು ಅಭಿವೃದ್ಧಿಯನ್ನು ಮಾಡ್ದೇನೆ ವಿನಾಕಾರಣ ಕಾಲಹರಣ ಮಾಡ್ತಾ ಇವತ್ತು ಸರ್ಕಾರ ಇವತ್ತು ದಿನಗಳನ್ನು ಕಳೀತಾ ಇದ್ದಾರೆ. ರೈತರ ಬಗ್ಗೆ ಕಾಳಜಿ ಇಲ್ಲ. ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡ್ತಕ್ಕಂಥ ಯೋಗ್ಯತೆ ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ. ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳ್ಕೊಂಡು ಇವತ್ತುವರೆಗೂ ಕೂಡ ಕಳೆದ ಅಧಿವೇಶನದಲ್ಲಿ, ಬೆಳಗಾವಿಯ ಅಧಿವೇಶನದಲ್ಲಿ ನಮ್ಮ ಶಾಸಕ ಮಿತ್ರರಾಗಿರುವಂತಹ ಮಹೇಶ್ ತೆಂಗಿನಕಾಯಿರವರು ಮುಖ್ಯಮಂತ್ರಿಗಳ ಪ್ರಶ್ನೆನ ಕೇಳಿದ್ರು ಸಂಬಂಧಪಟ್ಟಂಥ ಸಚಿವರಿಗೆ. ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಗೃಹಲಕ್ಷ್ಮಿ ಆ ಯೋಜನೆ ಆ ಬಡ ಕುಟುಂಬಗಳಿಗೆ ಹಣ ತಲುಪಿಲ್ಲ. 2 ತಿಂಗಳ ಬಾಬ್ತು 5,000 ಕೋಟಿ ರೂಪಾಯಿಗಳು. ಇದಕ್ಕೆ ಉತ್ತರ ನೀಡಿ ಸಚಿವರೇ, ಮೊನ್ನೆ ಮುಖ್ಯಮಂತ್ರಿಗಳು ಹಣಕಾಸು ಸಚಿವರು ಉತ್ತರ ಕೊಡಿ ಅಂತ ಹೇಳಿದ್ರೆ, ಬೆಳಗಾವಿಯ ಅಧಿವೇಶನ ಮುಗಿದು 2 ತಿಂಗಳು ಆಗಿದೆ. ಅದು ಇವತ್ತಿಗೂ ಕೂಡ ಮುಖ್ಯಮಂತ್ರಿಗಳು 5,000 ಕೋಟಿ ಎಲ್ಲಿಗೆ ವರ್ಗಾವಣೆ ಮಾಡಿದ್ದಾರೆ, 5,000 ಕೋಟಿನ ಎಲ್ಲಿ ಉಪಯೋಗ ಆಗಿದೆಯಾ ದುರುಪಯೋಗ ಆಗಿದೆಯಾ ಇದ್ರ ಬಗ್ಗೆ ಇವತ್ತು ಕೂಡ ಬಾಯ್ಬಿಟ್ಟಿಲ್ಲ ಮನೆ ಮುಖ್ಯಮಂತ್ರಿಗಳು. ಎಲ್ಲೋ ಒಂದು ಕಡೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ತನ್ನ ಆದ್ಯತೆಗಳನ್ನು ಮರೆತು ಬಡವರು, ಕೃಷಿಕರು, ದೀನ ದಲಿತರು, ಹಿಂದುಳಿದ ವರ್ಗಗಳು, ಎಲ್ಲ ಸಮುದಾಯಗಳ ಏಳಿಗೆಯನ್ನು ಮಾಡ್ತೇನೆ ಅಂತೇಳಿ ಎಲ್ಲವನ್ನು ಕೂಡ ಮರೆತು ಕೇವಲ ಅಲ್ಪಸಂಖ್ಯಾತನ ಓಲೈಕೆ ಮಾಡಿಕೊಂಡು ಒಂದು ತುಘಲಕ್ ದರ್ಬಾರ್ ಅನ್ನೋದು ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ನಡೆಸ್ತಾ ಇರುವಂಥದ್ದು. ಇದು ಖಂಡಿತ ಅವರು ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾನು ಮಾನ್ಯ ಮುಖ್ಯಮಂತ್ರಿಗೆ ಹೇಳೋದಿಷ್ಟೇ, ತಾವು ಎಷ್ಟು ದಿನ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕುಳಿತಿದ್ದೀರಿ ಅನ್ನೋದು ಮುಖ್ಯ ಅಲ್ಲ. ರಾಜ್ಯದ ಜನ ನೋಡ್ತಾ ಇರುವಂಥದ್ದು, ಅಪೇಕ್ಷೆನ ಇಟ್ಕೊಂಡಿರುವಂಥದ್ದು
ತಾವು ಆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಂಡು ಏನು ಜನ ನೆನ್ಪಿಟ್ಕೊಳ್ತಕ್ಕಂಥ ಒಳ್ಳೆ ಕೆಲಸನ ಮಾಡಿದ್ದೀರಿ ಅಥವಾ ಮಾಡ್ತೀರಿ ಅನ್ನೋದು ಇವತ್ತು ಜನ ಎದುರು ನೋಡ್ತಾ ಇದ್ದಾರೆ. ಎಲ್ಲವುದನ್ನು ಮರೆತು 2.25 ವರ್ಷ ಆದರೂ ಕೂಡ ಮುಖ್ಯಮಂತ್ರಿ ಕುರ್ಚಿ ಉಳಿಸ್ಕೊಳ್ಳೋದ್ರಲ್ಲೇ ಹೊರತು ಪಲ್ಟಿ ಹೊಡಿತಿದ್ದಾರೆ ವಿನ ಇನ್ನೇನು ಕೂಡ ಇವರಿಂದ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಂಥ ಜನ ವಿರೋಧಿ, ಬಡವರ ವಿರೋಧಿ, ರೈತ ವಿರೋಧಿ, ಹಿಂದುಳಿದ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನು ಎಷ್ಟು ಬೇಗ ಕಿತ್ತಾಕ್ತೀವೋ ಅಷ್ಟು ಬೇಗ ಒಳ್ಳೆಯದು ಅಂತೇಳಿ ರಾಜ್ಯದಲ್ಲಿ ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ.